ಕೂಡಲ ಸಂಗಮಕ್ಕೆ ಇದು 4-5 ಬಾರಿ ಭೇಟಿ ಕೊಟ್ಟಿದ್ದೇನೆ. ಈ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಕೂಡಲ ಸಂಗಮ ಪ್ರಾಧಿಕಾರದ ಆಯುಕ್ತರ ಜೊತೆಗೆ ಚರ್ಚೆ ಮಾಡಿದ್ದೀವಿ, ನಮ್ಮ ಪಂಚಾಯತಿಯವರ ಜೊತೆಗೆ ಚರ್ಚೆ ಮಾಡಿದ್ದೀವಿ. ಇಲ್ಲಿರ್ತಕ್ಕಂಥ ಪರಿಸರ, ಇಲ್ಲಿರ್ತಕ್ಕಂಥ ಸ್ಥಳವನ್ನ ಬಳಕೆ ಮಾಡಿಕೊಂಡು ಏನು ಹಿಂದೆ ಇದರಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಆ ಅಭಿವೃದ್ಧಿಯ ಪೂರಕವಾಗಿ ಇಟ್ಕೊಂಡು ಏನೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ಬೋದು, ಏನೆಲ್ಲ ಯೋಜನೆಗಳನ್ನೆಲ್ಲ ಮಾಡ್ಬೋದು ಅನ್ನೋದು ಒಂದು ಡಿಟೇಲ್ ಆಗಿ ಒಂದು ಪ್ರಾಜೆಕ್ಟ್ ಅನ್ನ ತಯಾರು ಮಾಡಲಿಕ್ಕೆ ನಾವು ಯೋಚನೆ ಮಾಡಿದ್ದೀವಿ. ಆ ಒಂದು ದೃಷ್ಟಿಕೋನದಿಂದ ಇಲ್ಲಿ ಬೇಕಾದಂತ ವಸ್ತು ಸಂಗ್ರಹಾಲಯಗಳು ಮತ್ತು ಇನ್ನೊಂದು ಮುಗ್ದೊಂದು ಏನೆಲ್ಲ ಬೇಕು ಆ ಒಂದು ಎಲ್ಲಾ ವಿಚಾರಗಳನ್ನ ನಮ್ಮ ಕಡೆಯಿಂದ ಒಂದು ಪ್ರಸ್ತಾವನೆ ಸಿದ್ಧಪಡಿಸಿ ಸರ್ಕಾರಕ್ಕೆ ಕಳಿಸ್ಕೊಡ್ತೇವೆ. ಮತ್ತು ಕೇಂದ್ರ ಸರ್ಕಾರದಿಂದ ಬೇಕಾದಂತ ಅನುದಾನದ ಸಂಬಂಧಪಟ್ಟಂತೆ ಮಾನ್ಯ ರಾಜ್ಯಸಭಾ ಸಾಹೇಬರ ಗಮನಕ್ಕೂ ತೆಗೆದುಕೊಂಡು ಅಲ್ಲಿಂದ ಯಾವ ರೀತಿ ನಾವು ಅನುದಾನ ಪಡೆದುಕೊಂಡು ಇಲ್ಲಿ ಅಭಿವೃದ್ಧಿ ಪಡಿಸಬೇಕು ಅದನ್ನು ನಾವು ಸಹ ಕ್ರಮಗಳನ್ನ ತೆಗೆದುಕೊಳ್ತೇವೆ. ಬಹಳ ಮುಖ್ಯವಾದ ಕಾರ್ಯಕ್ರಮ ಇದು. ಬಸವನ ನಾಡಿನಲ್ಲಿ ಆಗ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೇನೆ. ಅದರಿಂದ